ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ರೈತರಿಂದ ವಸೂಲಿ ನಿಲ್ಲಿಸಿ ಸುಟ್ಟ ಟಿಸಿಯನ್ನು 24 ಗಂಟೆ ಒಳಗಡೆ ಬದಲಾಯಿಸಿಕೊಡಲು ಆಗ್ರಹಿಸಿ ಸಿಪಿಎಂ ಬೆಸ್ಕಾಂ ಎಇಇ ರವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಿಲೋಗಲ್ನಲ್ಲಿ ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಡಿಮೆ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿರುವುದರಿಂದ ಅವು ಪದೇ ಪದೇ ಸುಟ್ಟು ಹೋಗುತ್ತಿದ್ದು, ಇದರ ಪರಿಣಾಮವಾಗಿ ರೈತರ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗುತ್ತಿದ್ದು, ಬೆಳೆ ಒಣಗಿ ರೈತರಿಗೆ ನಷ್ಟ ಉಂಟಾಗುತ್ತಿದ್ದು, ಟಿಸಿಯನ್ನು ಬದಲಾಯಿಸುವಾಗ ರೈತರಿಂದ 10 ರಿಂದ 20 ಸಾವಿರ ರುಗಳನ್ನು ವಸೂಲಿ ಮಾಡುತ್ತಿದ್ದು, ಇದರಿಂದ ರೈತರಿಗೆ ತೊಂದರೆ ಉಂಟಾಗುತ್ತಿದ್ದು, ತಾವುಗಳು ಸಮಸ್ಯೆಯನ್ನ ಬಗೆಹರಿಸಿ ಸುಟ್ಟ ಟಿಸಿಯನ್ನ 24 ಗಂಟೆ ಒಳಗಡೆ ಬದಲಾಯಿಸಿಕೊಡಬೇಕಾಗಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ವೀರಾಪುರ ತಾಲೂಕು ಕಾರ್ಯದರ್ಶಿ, ಚನ್ನಬಸವ, ಪೆಂಚಾಲಯ್ಯ, ರಮೇಶ್, ಶಾಂತಕುಮಾರಿ, ಸಹೇರಾ ಬೇಗಂ, ರಂಗಮ್ಮ, ವನಜಾಕ್ಷಿ, ರಿಯಾಜ್ ಕುರೇಶಿ, ರಜಿಯಾ, ಜೈಬುನ್ನೀಸಾ, ಗಾಯತ್ರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ರಂಗಪ್ಪ ಬೋವಿ, ಲಿಂಗಸೂರು. ಲೋಕಲ್ ಗ್ರಾಮ ಸೇರಿದಂತೆ ಅನೇಕ ಗ್ರಾಮಗಳ ರೈತರಿಗೆ ಕೆವಿ ಜಸ್ಕಾಂ ಇಲಾಖೆಯಿಂದ ಸರಿಯಾದ ವಿದ್ಯುತ್ ಪೂರೈಕೆ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಟಿಸಿ ಸುಡಿತಪ್ಪ ಅಂದರೆ 30 ರಿಂದ 40 ಸಾವಿರ ರೂಪಾಯಿ ಎಲ್ಲಿಂದ ವಸೂಲಿ ಮಾಡಿಕೊಡ್ಬೇಕು ರೈತರು. ಹಾಗಾಗಿ ಈ ಕೂಡಲೇ ಯಾರು ಈ ವಸೂಲಿ ಮಾಡ್ತಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಟಿಸಿ ಸುಟ್ಟು 24 ಗಂಟೆ ಒಳಗಡೆ ಒಂದು ಅದನ್ನು ರಿಕವರ್ ಮಾಡುವಂಥದ್ದು ಆಗಬೇಕು. ಮತ್ತು ಈಗ ಆಲ್ರೆಡಿ ನಿಲೋಗಲ್ ಗ್ರಾಮದ ಒಂದು ಹಲವು ರೈತರದು ಬೆಳೆ ಹಾನಿ ಆಗಿದೆ. ಯಾರು ಇದರ ಪರಿಹಾರ ಕೊಡ್ತಾರೆ? ಹಾಗಾಗಿ ಅದನ್ನು ಸ್ಪಾಟಿಗೆ ಅಧಿಕಾರಿಗಳು ವಿಸಿಟ್ ಮಾಡಬೇಕು. ಆ ಒಂದು ನಷ್ಟ ಆದಂಥ ರೈತರಿಗೆ ಪರಿಹಾರ ಕೊಡ್ಬೇಕಂತೇಳಿ ಈಗ ನಾವು ಆಗ್ರಹನ ಮಾಡ್ತಾ ಇದ್ದೀವಿ. ಯಾಕಡೆ ಹೋದ್ರೂ ನಡೀತಾರೆ, ಒಂದು ಟಿ ಸಿ ಕೊಟ್ರೆ ಇನ್ನೊಂದಕ್ಕೆ ಬಂದ್ರೆ ಅನುಕೂಲ ಆಗ್ತದೆ. ಮತ್ತೆ ಬೇರೆ ಕಡೆ ಎಲ್ಲ ಟಿ ಸಿ ಇದಾವೆ ಮತ್ತೆ ಸುತ್ತಮುತ್ತ ಅವು ಹೆಂಗಿದೆ? ಅವರು ಅದ ಸಮಸ್ಯೆ. ಒಂದಿನ 163 ಟಿ ಸಿ ತಂದು ಕುಂಚಾರೆ ಒಂದಿನಕ್ಕೆ ಸುಟ್ಟೋಗ್ಬೋದು. ಒಂದಿನ ಅಲ್ಲ, ಒಂದು 10 ನಿಮಿಷ ಇರಲಿಲ್ಲ, ಅದು 3 ಸರಿ ಆಯ್ತು. ಈಗ ಮತ್ತೆ ನಿನ್ನೆ ಬಂದು ತಾವ ಕುಂಚಾರೆ, 2 ಟಿ ಸಿನ ತಾವ ಕುಂಚಾರೆ. ಹೋರಾಟ ಈಗ ಹೋರಾಟ ಮಾಡಕತ್ತಾರ ಅಂತ ಗೊತ್ತಾಗಿ ಅದು ಇದ್ರ ಸಲುವಾಗಿ ಅವರು ನಾವು ಕೆಳಗೆ ಮೊದಲ ಬಂದು ಕುಂಚಾರ ನೋಡ್ರಿ. ಇದಕ್ಕಿಂತ ಮುಂಚೆ ನಾವು ಮೊದಲ ಕೊಟ್ಟಿದ್ದೀರಾ ನೀವು ಮನೆಯವರಿಗೆ? ಮನೆ ಕೊಟ್ರನ ಇದಾಯ್ತಲ್ಲ, ಮೊನ್ನೆ ಬಂದು ಇವಾಗ ಸಂಘ ವತಿಯಿಂದ ಕೊಟ್ಟಾಗ ಅವಾಗ ಏಕದಮ್ ಬಂದು ನಾವು ಯಾರು ಕಲ್ಯಾರ್ದು ತಾವು ಕುಂಚಾರ ಬಂದು. ಹಾಂ, ಮೊದಲ ಒಂದು ತಿಂಗಳು ಆಯ್ತು ರೀ ಕನಿಷ್ಠ. ಬೆಳೆ ಅಂದ್ರೆ ಯಾರ್ಯಾರು ತಿಪ್ಪಲು ಒಣಿದವ್ರು ಒಣಿಸಂದಾರ, ಮಾಡ್ಯಾರ. ಹಂಗಾಗಿ ಆದ್ರಿಗೆ ನಷ್ಟ ಆದರಿಗೆ ನಷ್ಟ ಕೊಡಲ್ಲ ಅಂತಾರೆ. ಯಾರು ಪರಿಹಾರ ಸಿಗ್ಬೇಕು? ಹಾಂ, ಸಿಗ್ಬೇಕು. ಅದ್ರ ಜೊತೆಗೆ ಟಿ ಸಿನ 100 ಟಿ ಸಿ ಆಗ್ಬೇಕು. ನಮ್ಮ 2 ಅಂಕರು 100 ಆಗ್ಬೇಕು. ನಮ್ಮೂರಿಗೆ 2 ಟಿ ಸಿ ಆಗ ಯಾರು ನಮ್ಮನ್ನ ನೋಡಿಲ್ಲ. ಇವಾಗ ಈ ಕಂಪ್ಲೇಂಟ್ ಕೊಟ್ಟದಕ್ಕೆ ನಿನ್ನೆ ಮೊನ್ನೆ ಬಂದು ಹಾಕಿ ಹೋಗ್ಯಾರ, ಯಾರನ್ನ ಕರೆದಿಲ್ಲ. ಅವಾಗ ಗಾಡಿ ಮಾಡ್ರಿ ನೀವು ಚೈನ್ ಪುಲ್ ತಗೊಂಬರ್ರಿ ಅಂತ ಎಲ್ಲರೂ ಹೇಳೋರು. ಈಗ ಯಾರು ಹೇಳಾರ್ದಂಗೆ ಈಗ ಹೆಂಗೆ ಬಂದು ಫಿಟ್ ಮಾಡಿದ್ರು? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಈಗ ನಾವು ಧರಣಿ ಕುಂತಗಳೇ ಎಲ್ಲರೂ ಬಂದು ಮಾಡ್ತಾರೆ. ಇದಕ್ಕೆ ಯಾರು ಕೇಳೋರು ಯಾರು ಇಲ್ಲ. ರೈತ ಇದಂತ ಹೇಳ್ತಾರೆ, ಏನು ಇದಕ್ಕಿಲ್ಲ. ಅಲ್ಲೇ ನಮ್ಮೆಲ್ಲ ನೋಡಿದ್ರೆ ಕಂಬ ಬಿದ್ದು ಏಸು 1 ವರ್ಷ ಹಾಕಿ ಬಂತು, ಕಂಬನ ಹಾಕಿಲ್ಲ, ಏನು ಹಾಕಿಲ್ಲ. ಅಲ್ಲೆಲ್ಲ ಕೈ ಹಿಂಗೆ ಮಾಡಿದ್ರೆ ಇದಾಗ್ತಾವ. ಅದು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಹಿಂಗಾದ್ರೆ ಹೆಂಗೆ ಮುಂದೋಗ? ಅದಕ್ಕೆ ನಾವು ಹೋರಾಟ ಮಾಡ್ತಿದ್ವಿ. ಎಲ್ಲಿವರೆಗೂ ಹೋರಾಟ? ನಮಗೆ ಆಸೆ ನೆರವೇರೋವರೆಗೂ ಹೋರಾಟ ಮಾಡ್ತಿದ್ವಿ. ನಮ್ಮ ಎಲ್ಲಷ್ಟು ಬೇರೆಗಳು ಎಲ್ಲ ನೆರವೇರೋವರೆಗೂ ಹೋರಾಟ ಮಾಡ್ತಿದ್ವಿ.